2023ಕ್ಕೆ ಬೀಳ್ಕೊಟ್ಟು 2024 ಬರಮಾಡಿಕೊಳ್ಳಲು ಕೊಡಗು ಜಿಲ್ಲೆಯಲ್ಲಿ ಸಕಲ ರೀತಿಯಲ್ಲಿ ಸಿದ್ಧತೆಗಳು ಕೂಡ ನಡೀತಾ ಇರುವಂಥದ್ದು. ಅಂದರೆ ಕೊಡಗು ಜಿಲ್ಲೆಯ ಪ್ರಮುಖ ಪ್ರವಾಸಿ ತಾಣಗಳಾಗಿರ್ಬೋದು, ಹಾಗೆ ಹೋಮ್ ಸ್ಟೇ ರೆಸಾರ್ಟ್ಗಳು ಬಹುತೇಕ ಭರ್ತಿಯಾಗಿರುವಂಥದ್ದು. ಇಯರ್ ಎಂಡಿಗೆ ಇದೀಗ ರೆಸಾರ್ಟ್ಗಳು ಸಂಪೂರ್ಣವಾಗಿ ಸಿದ್ಧತೆಯನ್ನು ಕೂಡ ನಡೆಸ್ತಿರುವಂಥದ್ದು. ಸದ್ಯ ನಾನಿದೀಗ ಕೊಡಗು ಜಿಲ್ಲೆ ಮಡಿಕೇರಿಯ ಕೂರ್ಗ್ ಇಂಟರ್ನ್ಯಾಷನಲ್ ರೆಸಾರ್ಟ್ನಲ್ಲಿ ಇದ್ದೀನಿ. ನೋಡ್ತಾ ಇರ್ಬೋದು, ಈಗ 2024ಕ್ಕೆ ಬೀಳ್ಕೊಟ್ಟು 2024 ಬರಮಾಡಿಕೊಳ್ಳಲು ಸಾಕಷ್ಟು ಸಿದ್ಧತೆಗಳನ್ನ ಮಾಡ್ಕೊಳ್ತಿರುವಂಥದ್ದು. ಅಂದರೆ ಬೆಲೂನ್ಗಳನ್ನ ಕಟ್ಟಿ ಏನು ಡಿಜೆ ನೈಟ್ಸ್ಗಾಗಿ ಈಗಾಗ ಸಾಕಷ್ಟು ಸಿದ್ಧತೆಗಳನ್ನ ಮಾಡ್ತಿರುವಂಥದ್ದು, ಸ್ಟೇಜ್ಗಳನ್ನು ರೆಡಿ ಮಾಡ್ತಾ ಇರುವಂಥದ್ದು. ಅಂದರೆ 2023ಕ್ಕೆ ಬೀಳ್ಕೊಟ್ಟ ನಂತರ ಪ್ರವಾಸಿಗರು ಹೆಚ್ಚಿನ ಸಂಖ್ಯೆಯಲ್ಲಿ ಈ ಒಂದು ರೆಸಾರ್ಟ್ಗೆ ಬರ್ತಾರೆ. ಇಲ್ಲಿನ ಒಂದು 2024 ಹೊಸ ವರ್ಷವನ್ನು ಆಚರಣೆ ಮಾಡಲು ಇದೀಗ ಸಾಕಷ್ಟು ಸಿದ್ಧತೆಗಳನ್ನ ಮಾಡ್ತಿರುವಂಥದ್ದು. ನೋಡ್ತಾ ಇರ್ಬೋದು, ಬೆಲೂನ್ಗಳನ್ನ ಕಟ್ಟಿ ಸ್ಟೇಜನ್ನು ರೆಡಿ ಮಾಡ್ತಾ ಇರುವಂಥದ್ದು. ಏನು 12 ಗಂಟೆ ನಂತರದಲ್ಲಿ ಈಗ ಈ ಒಂದು ಡಿಜೆ ನೈಟ್ಸು ಎಲ್ಲ ಆನ್ ಆಗುವಂಥದ್ದು. ಹಾಗಾಗಿ ಈಗ ನಿಧಾನಗತಿಯಾಗಿ ಈಗ ಎಲ್ಲ ಸಿದ್ಧತೆಗಳು ನಡೀತಾ ಇರುವಂಥದ್ದು. ಕೊಡಗಿನ ಎಲ್ಲ ರೆಸಾರ್ಟ್ಗಳು ಸಂಪೂರ್ಣವಾಗಿ ಭರ್ತಿಯಾಗಿರುವಂಥದ್ದು. ಅಂದರೆ ಹೊಸ ವರ್ಷಾಚರಣೆಗೆ ದೂರದ ಊರುಗಳಿಂದ ಏನು ಕೊಡಗಿನತ್ತ ಪ್ರವಾಸಿಗರ ದಂಡು ಆಗಮಿಸಿ ಈ ಒಂದು ಸಿದ್ಧತೆಗಳನ್ನೇ ಮಾಡ್ಕೊಳ್ತಿರುವಂಥದ್ದು. ನೋಡ್ತಾ ಇರ್ಬೋದು, ಏನು ಡಿಜೆ ನೈಟ್ಸ್ಗಾಗಿ ಈ ಒಂದು ಎಲ್ಲ ವ್ಯವಸ್ಥೆಗಳನ್ನ ಮಾಡ್ಕೊಂಡಿರುವಂಥದ್ದು, ಬೆಲೂನ್ಗಳನ್ನ ರೆಡಿ ಮಾಡಿಕೊಂಡು ಸಿದ್ಧತೆಗಳನ್ನ ಮಾಡ್ಕೊಳ್ತಿರುವಂಥದ್ದು. ನೋಡ್ಬೋದು, ಈಗ ಸಾಕಷ್ಟು ಸಿದ್ಧತೆಗಳು ನಡೀತಾ ಇರುವಂಥದ್ದು. ಇದೆಲ್ಲದರ ಕುರಿತು ಅಂದರೆ ಯಾವ ರೀತಿಯಾಗಿ ಈ ಒಂದು ಸಿದ್ಧತೆಗಳನ್ನ ಮಾಡ್ಕೊಳ್ಳಲಾಗಿದೆ ಎಂಬುದನ್ನು ಕುರಿತು ಮಾತನಾಡಲು ನಮ್ಮೊಂದಿಗೆ ಇದೀಗ ಈ ಒಂದು ಹೋಟೆಲ್ನ ಸಿಬ್ಬಂದಿ ಇದ್ದಾರೆ, ಅವ್ರನ್ನೇ ಮಾತಾಡಿಸ್ತೀನಿ. ಸರ್, ಈಗ 2023ಕ್ಕೆ ಬೀಳ್ಕೊಟ್ಟು 2024 ಬರಮಾಡಿಕೊಳ್ಳಲು ಯಾವ ರೀತಿ ಸಿದ್ಧತೆಗಳು ನಡೀತಾ ಇದೆ ಸರ್ ಇದೀಗ? ಸಿದ್ಧತೆಗಳು ಅಂದರೆ ಲೈಟ್ ಮ್ಯೂಸಿಕ್ ಇದೆ, ಫನ್ ಆ್ಯಕ್ಟಿವಿಟೀಸ್, ನಮ್ಮಲ್ಲಿ ಸ್ಟೇ ಆಗಿರುವ ಗೆಸ್ಟಿಗಾಗಿರ್ಬೋದು, ಇಲ್ಲ ಹೊರಗಡೆಯವರಾದರೂ ಬರ್ಬೋದು. ಸರ್ಟನ್ ಚಾರ್ಜಸ್ ಅಪ್ಲಿಕೇಬಲ್ ಆಗುತ್ತೆ. ರಿಸ್ಟ್ರಿಕ್ಷನ್ ಇದೆ, ಆದರೂ ಲೈಟ್ ಮ್ಯೂಸಿಕ್ ಹಾಕ್ಕೊಂಡು ಫನ್ ಆ್ಯಕ್ಟಿವಿಟೀಸಲ್ಲಿ ಹಂಗೆ ನಡ್ಸ್ಕೊಂಡು ಹೋಗ್ತಾ ಇದ್ದೀವಿ. ಅಂದರೆ ಸರ್, ವರ್ಷ ಪ್ರತಿ ಯಾವ ಥರ ನಡ್ಸ್ಕೊಂಡು ಹೋಗ್ತಿದ್ದೀರಿ? ಈ ವರ್ಷ ಯಾವ ಥರ ಡಿಫ್ರೆಂಟಾಗಿ ಈ ಒಂದು ಹೊಸ ವರ್ಷನ ಬರಮಾಡ್ಕೊಳ್ತಾ ಇದ್ದೀರಿ ಅಂತ? ಆ್ಯಕ್ಚುಲಿ ಲಾಸ್ಟ್ 2 ಇಯರ್ಸಿಂದ ಜಾಸ್ತಿ ಗ್ರ್ಯಾಂಡಾಗಿ ಏನು ಇರಲಿಲ್ಲ ಸೆಲೆಬ್ರೇಷನ್, ಕೊರೋನಾ ರಿಸ್ಟ್ರಿಕ್ಷನಲ್ಲಿತ್ತು. ಬಟ್ ಈ ಸಲ ಸ್ವಲ್ಪ ಗ್ರ್ಯಾಂಡಾಗಿ ಮಾಡ್ತಿದ್ದೀವಿ ಅಷ್ಟೇ. ಅಂದರೆ ನಿಮ್ಮ ಇವತ್ತು ರೆಸಾರ್ಟ್ನಲ್ಲಿ ಎಷ್ಟು ಜನ ಸೇರೋ ನಿರೀಕ್ಷೆ ಇದೆ? ಅವ್ರಿಗೆ ಯಾವ ರೀತಿ ಅವರ ಒಂದು ಹೊಸ ವರ್ಷಕ್ಕೆ ಏನು ಹೇಳೋಕ್ಕೆ ಇಷ್ಟಪಡ್ತೀರಿ ಸರ್? ಈಗ ನಮ್ಮಲ್ಲಿ ಈಗ ನಮ್ಮದು ಪ್ಲ್ಯಾನ್ ಪ್ರಕಾರ ಒಂದು 25 ರೂಮ್ಸ್ ಇದೆ. ಅಲ್ಲಿ ಎಲ್ಲ ಗೆಸ್ಟ್ ಬರ್ತಾರೆ, ಮತ್ತು ಔಟ್ಸೈಡರ್ಸ್ ಅಲೌಡ್ ಇದೆ ವಾಕಿನ್ ಆಗಿ. ಅವರಿಗೂ ಸರ್ಟನ್ ಚಾರ್ಜಸ್ ಅಪ್ಲಿಕೇಬಲ್ ಇರುತ್ತೆ ಅಷ್ಟೇ. ಎಸ್, ಕೇಳಿದಿರಲ್ಲ, ಇದಿಷ್ಟು ರೆಸಾರ್ಟ್ನ ಸಿಬ್ಬಂದಿಯ ಮಾತಾಗಿರುವಂಥದ್ದು. ಅಂದರೆ 2023ಕ್ಕೆ ಬೀಳ್ಕೊಟ್ಟು ಈ ಬಾರಿ ಏನು 2024 ಬರಮಾಡಿಕೊಳ್ಳಲು ಸಾಕಷ್ಟು ಸಿದ್ಧತೆಗಳನ್ನ ಕೂಡ ಮಾಡ್ಕೊಂಡಿರುವಂಥದ್ದು. ಮತ್ತು ಕಳೆದ 2 ವರ್ಷಗಳು ಹೋಲಿಸ್ಕೊಂಡ್ರೆ ಈ ಬಾರಿ ಸ್ವಲ್ಪ ಅದ್ದೂರಿಯಾಗಿ ಈ ಬಾರಿಯ ಡಿಜೆ ನೈಟ್ಸು ಎಲ್ಲವೂ ಕೂಡ ಇರುತ್ತೆ ಅಂತಲೇ ಹೇಳ್ತಿರುವಂಥದ್ದು. ವಿಡಿಯೋ ಜರ್ನಲಿಸ್ಟ್ ಮನೋಜ್ ಜೊತೆ ಲೋಹಿತ್ ಕುಮಾರ್, ವಿಸ್ತಾರ ನ್ಯೂಸ್, ಕೊಡಗು. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.